ಹಂಗೆ ನಮ್ದು ಫರೀದ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಯಾಕೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಗೊತ್ತಾ? ಅದು ನಾವೇನು ತೋರ್ಸ್ಕೊಳಕಲ್ಲ, ಈಗ ಮಾಡ್ತಾರದು ಜನಗಳು ನೀವು ನಗೀಲಿ ಅಂತ. ಅದರಲ್ಲಿ ಇದು ತೋರಿಸ್ತಾ ಇಲ್ಲ. ಇದರಲ್ಲಿ ಎಲ್ಲರೂ ಒಂದು ಎಂಟರ್ಟೈನ್ಮೆಂಟ್ ಆಗಿ ಚಿಕ್ಕ ಮಕ್ಕಳು. ನಾನು ಒಂದು ಡ್ಯಾನ್ಸ್ ಮಾಡಿದ್ದೀನಿ, ನಿಮ್ಮ ಜೊತೆ ನಾನು ಎಂಜಾಯ್ ಮಾಡ್ತೀನಿ, ನನ್ನ ಜೊತೆ ಮುಸ್ತಫಾ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ನಮ್ದು ಬ್ಯಾಕ್ ಗ್ರೌಂಡ್ ಆಗಿರುವ ಮತೀನ್ ಸರ್ ಮತ್ತು ಕುಲ್ದಿಯಾ ಮ್ಯಾಮ್ ಮತ್ತು ಮ್ಯಾನೇಜ್ಮೆಂಟ್ ಟೀಮ್ ಮುಸ್ತಫ್ ಸರ್ ಮತ್ತು ಡಿಸೋ ಸರ್ ಇವರಿಂದನೇ ನಮ್ಮದು ಯಾವುದಿದ್ರು ಸರ್ ಇದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡೇ ನಾವು ಮುಂದಕ್ಕೆ ಹೋಗ್ತಾ ಇರೋದು. ಸೆಕೆಂಡ್ಲಿ ಏನಂದರೆ ಯಾವುದು ಕಸ್ಟಮರ್ ಇಲ್ಲಿ ಬಂದರೆ ಒಂದು 5 o'clock 6 o'clock ರೇಂಜಲ್ಲಿ ಲೈಕ್ ಈವ್ನಿಂಗ್ ಟೈಮ್ ಬಂದರೆ ಅವ್ರು ರಾತ್ರಿ ತನಕ ಇಲ್ಲಿಯೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಪ್ರತಿ ಒಂದು ನಾವು ಅರೇಂಜ್ಮೆಂಟ್ ಮಾಡಿ ಕೊಟ್ಟಿದ್ದೇವೆ. ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ, ನಮ್ಮ ಬಾಸ್ ಕಡೆಯಿಂದಾಗಲಿ, ಸರ್ ನಾವು ಏನು ಹೇಳ್ತೀವಿ, ಮೇಡಮ್ ಕೂಡ ಏನು ನಾವು ಹೇಳ್ತೀವಿ ಅದನ್ನು ಆನ್ ಸ್ಪಾಟ್ ಅರೇಂಜ್ಮೆಂಟ್ ಮಾಡಿ ಕೊಡ್ತಾರೆ. ಬೇರೆ ಹೋಟೆಲ್ ಅಂದರೆ ಜಸ್ಟ್ ಹೋಗೋದು, ಊಟ ಮಾಡೋದು, ಬರೋದು. ಇಲ್ಲಿ ಆ ಥರ ಅಲ್ಲ. ಇಲ್ಲಿ ಎಲ್ಲ ಫೆಸಿಲಿಟಿ ಮಾಡಿದ್ದೇವೆ. ಮಕ್ಕಳಿಗೆ ಪ್ಲೇ ಏರಿಯಾ ಮಾಡಿದ್ದೇವೆ, ಅದೇ ರೀತಿ ಇಲ್ಲಿ ಗಾರ್ಡನ್ಸ್ ಮಾಡಿದ್ದೇವೆ, ಲೈಕ್ ಗ್ರೌಂಡ್ ಸಿಟ್ಟಿಂಗ್ ಏರಿಯಾ ಮಾಡಿದ್ದೇವೆ. ಮತ್ತು ಫ್ಲೈಟ್ ಅಂದರೆ ಸಮಥಿಂಗ್ ಡಿಫ್ರೆಂಟ್. ಅದೇ ರೀತಿ ಕಸ್ಟಮರ್ಗೆ ಎಂಟರ್ಟೈನ್ಮೆಂಟ್, ಲೈಕ್ ಮಕ್ಕಳಿಗೆ ಖುಷಿ ಆಗಬೇಕಂತ ಹೇಳಿ ನಾವು ಮಕ್ಕಳು ಯಾವ್ದಾವುದು ಟೆನ್ಷನ್ ಇರ್ತಾರೆ, ಮತ್ತು ಫ್ಯಾಮಿಲಿ ಕೂಡ ತುಂಬ ಟೆನ್ಷನಲ್ಲಿ ಇರ್ತಾರೆ ಮನೆಯಲ್ಲಿ. ಅದೆಲ್ಲ ಟೆನ್ಷನ್ ಬಿಟ್ಟು ಇಲ್ಲಿ ಒಂದು ಮೈಂಡ್ ಫ್ರೀ ಆಗಲಿ ಅಂತ ಹೇಳಿ ನಾವು ಎಂಟರ್ಟೈನ್ ಕೂಡ ಮಾಡ್ತೀವಿ. ಸೊ ಎಲ್ಲ ಕಸ್ಟಮರ್ಗೆ ಒಂದು ಖುಷಿ ಸಿಗಲಿ ಅಂತ ನಾವು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ಡಿಸ್ಕಸ್ ಮಾಡಿ ನಾವು ಒಂದು ಪ್ಲಾನಿಂಗ್ ಚೇಂಜಸ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ. ಯಾಕಂದರೆ ನಾನು ಹೇಳೋದೇ ಉದ್ದೇಶ ಏನಂದರೆ, ಮಕ್ಕಳು ಇಲ್ಲಿ ಕರ್ಕೊಂಬನ್ನಿ, ಬಿಟ್ಟೆ ನೀವು ಆರಾಮಾಗಿ ಚಿಲ್ಲೌಟ್ ಮಾಡಿ. ಬೇಡ ನೀವು ಇಲ್ಲಿ ಊಟ ಮಾಡಬಾರ್ದಾ, ಬನ್ನಿ ಒಂದು ಕಾಫಿ ಕುಡೀರಿ, 25 ರೂಪಾಯಿ ಕೊಟ್ಟು ಕಾಫಿ ಕುಡೀರಿ. ಇಲ್ಲ ರೊಟ್ಟಿ ಸಿಗ್ತದೆ, 25 ರೂಪೀಸ್ ಸ್ಟಾರ್ಟಿಂಗ್ ಮೆನ್ಯೂ. ನಮ್ಮ 25 ರೂಪೀಸಲ್ಲಿ ನಮಗೆ ಸ್ಟಾರ್ಟಿಂಗ್ ಮೆನ್ಯೂ ಐತೆ. ಬಟ್ ನೀವು ಎಂಜಾಯ್ ಮಾಡಬೇಕಂತ ಮಾಡಿರೋದು. ನನ್ನ ಮಗಳಿಗೋಸ್ಕರ ಇಲ್ಲ, ಎಲ್ಲ ಮಕ್ಕಳಿಗೆ ಮಾಡಿರೋದು ನಾನು. ಫೈನಲ್ ಆಗಿ ಜೈ ಕರ್ನಾಟಕ, ಜೈ ಅಪ್ಪು ಬಾಸ್.